ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಶಿಲ್ಪಾಕೃತಿ. ಫ್ರೆಂಡ್ಸ್, ಇವತ್ತು ನಾವು ಒಂದು ಬ್ಲೌಸು ಕಟ್ ಮಾಡೋದು ಯಾವ ರೀತಿ, ಲೈನಿಂಗ್ ಬ್ಲೌಸು 3 ಡಾಟೆಡ್ ಬ್ಲೌಸು ಯಾವ ರೀತಿ ಕಟ್ ಮಾಡಬೇಕು ಅಂತ ಹೇಳಿಬಿಟ್ಟು ನೋಡೋಣ. ಫಸ್ಟಿಗೆ ನೋಡಿ, ಇಲ್ಲಿ ಲೈನಿಂಗ್ ಕ್ಲಾತ್ ಇದೆ ಮತ್ತು ಬ್ಲೌಸ್ನ ಒಂದು ಮೇನ್ ಕ್ಲಾತು ಮತ್ತು ಮೆಜರ್ಮೆಂಟ್ ಬ್ಲೌಸು. ಇವಾಗ ಕಟ್ಟಿಂಗನ್ನು ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನಾವಿಲ್ಲಿ ಲೈನಿಂಗ್ ಕ್ಲಾತನ್ನು ಡಬಲ್ ಫೋಲ್ಡಿಂಗನ್ನು ಮಾಡ್ಕೊಬೇಕು. ನೋಡಿ, ಡಬಲ್ ಫೋಲ್ಡಿಂಗನ್ನು ಮಾಡಿಕೊಂಡು ಕ್ಲೋಸ್ ಇರೋದು ನಮ್ಮ ಸೈಡ್ ಇರಬೇಕು, ಓಪನ್ ಇರೋದು ಅಪೋಸಿಟ್ ಸೈಡ್ಗಿರಬೇಕು. ಇಲ್ಲಿ ನೋಡಿ, ಹುಕ್ ಪಟ್ಟಿಯಿಂದ ತೊಗೋಬೋದು, ಹೈ ಪಟ್ಟಿಯಿಂದ ಕೂಡ ತೊಗೋಬೋದು. ನಾನಿಲ್ಲಿ ಹೈ ಪಟ್ಟಿಯಿಂದ ಆ ಎಕ್ಸ್ಟ್ರಾನ ಬಿಟ್ಟು ತೊಗೊಳ್ತಾ ಇದ್ದೀನಿ. ಇಲ್ಲಿ ನನಗೆ 8.5 ಇದೆ. ಇವ್ರದ್ದು ಟೋಟಲ್ ಚೆಸ್ಟ್ ಲೂಸು 34 ಇಂಚ್ ಇದೆ. ಅದರಲ್ಲಿ 4ನೇ ಒಂದು ಭಾಗ 8.5 ಇಂಚ್ಗೆ ನಾವು ಮೆಜರ್ಮೆಂಟ್ ತೊಗೊಂಡಿದ್ದೀವಿ. ಇಲ್ಲಿ ಬ್ಯಾಕ್ ಸೈಡು ನೋಡಿ, ಬ್ಲೌಸ್ನ ಒಂದು ಲೆಂತ್ 14 ಇಂಚು ಇದೆ. ಸೊ ಅದನ್ನು ಮಾರ್ಕ್ ಮಾಡ್ಕೊಳ್ಳೋಣ ನಾವಿವಾಗ. 14 ಇಂಚಿಗೆ 1 ಇಂಚ್ ಸೇರಿಸ್ಕೊಂಡು 15 ಇಂಚಿಗೆ ನಾನು ಇಲ್ಲಿ ಒಂದು ಮಾರ್ಕನ್ನು ಮಾಡಿಕೊಂಡೆ. ಮತ್ತು ಚೆಸ್ಟ್ ಲೂಸ್ ಬಂದುಬಿಟ್ಟು 8.5ಗೆ ಒಂದು ಮಾರ್ಕು, 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಅದನ್ನು ಕೂಡ ಮಾರ್ಕ್ ಮಾಡಿಕೊಂಡೆ. ಇವಾಗ ನಾವು ಕೆಳಗಡೆ 1/2 ಇಂಚ್ಗೆ ಒಂದು ಲೈನನ್ನು ಡ್ರಾ ಮಾಡ್ಕೊಳ್ಳೋಣ ಬಾಟಮಲ್ಲಿ. ಈಗ ನೋಡಿ, ಇಲ್ಲಿ ಶೋಲ್ಡರ್ ಹತ್ರ ಒಂದು ಲೈನನ್ನು ಡ್ರಾ ಮಾಡ್ಕೊಳ್ಳೋಣ. ನೆಕ್ಸ್ಟು ಸ್ಟಿಚಿಂಗೋಸ್ಕರ ಒಂದು 1/4 ಇಂಚ್ ಗ್ಯಾಪ್ಗೆ ಒಂದು ಲೈನನ್ನು ಡ್ರಾ ಮಾಡ್ಕೊಳ್ಳೋಣ. ಈಗ ಲೈನನ್ನು ಡ್ರಾ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ನೋಡಿ, ನಾನು ನೆಕ್ ವಿಡ್ತ್ ಬಂದುಬಿಟ್ಟು 2.25 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಇಲ್ಲಿ ಶೋಲ್ಡರ್ ಬಂದುಬಿಟ್ಟು 3 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಸ್ಟಿಚಿಂಗ್ ಎಲ್ಲನೂ ಬೇಕಲ್ವಾ, ಎಕ್ಸ್ಟ್ರಾ ನಾನು 3 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಆರ್ಮೋಲ್ ಡೌನಿಂಗು ಇಲ್ಲಿ ನಾನು 6 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಬ್ಯಾಕ್ ಡೀಪು 9.5 ಇಂಚಿಗೆ ನಾನು ಮಾರ್ಕನ್ನು ಮಾಡಿಕೊಂಡು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. 9.5 ಇಂಚಿಗೆ ನಾನು ಬ್ಯಾಕ್ ಡೀಪನ್ನು ಮಾರ್ಕ್ ಮಾಡಿಕೊಂಡು ಡ್ರಾ ಮಾಡ್ಕೊಳ್ಳೋಣ ಅಂಥೇಳಿ ಲೈನ್ಸನ್ನು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ, ವಿಡಿಯೋಲಿ ತೋರಿಸಿರೋ ರೀತಿ ನಾನು ಲೈನ್ಸನ್ನು ಡ್ರಾ ಮಾಡ್ಕೊಳ್ತೀನಿ. ಇಲ್ಲಿ ಆರ್ಮೋಲ್ ಡೌನಿಂಗ್ ಬಂದುಬಿಟ್ಟು 6 ಇಂಚ್ಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೆ ಅಲ್ವಾ, ಅದು ಕೂಡ ಲೈನ್ಸನ್ನು ಡ್ರಾ ಮಾಡಿಕೊಂಡು ನಾನು ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಆರ್ಮೋಲ್ ರೌಂಡಿಂಗನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಬ್ಯಾಕ್ ಡೀಪನ್ನು ರೌಂಡ್ ಶೇಪ್ಗೆ ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನು ಬ್ಯಾಕ್ ಡೀಪು ರೌಂಡ್ ಮಾಡಿಕೊಂಡೆ, ಆರ್ಮೋಲ್ ರೌಂಡಿಂಗು ಕೂಡ ಮಾರ್ಕ್ ಮಾಡಿಕೊಂಡೆ. ಈಗ ವೇಸ್ಟನ್ನು ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಇವರ ಒಂದು ವೇಸ್ಟ್ನ ಸೈಜ್ ಬಂದುಬಿಟ್ಟು 26 ಇಂಚು. ಸೊ ಅದರಲ್ಲಿ 4ನೇ ಒಂದು ಭಾಗ 6.5 ಇಂಚು. ಸೊ 6.5 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡೆ, 1 ಇಂಚು ಬ್ಯಾಕ್ ಡಾಟ್ಗೋಸ್ಕರ ಮಾರ್ಕ್ ಮಾಡಿಕೊಂಡೆ, 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಮಾರ್ಕನ್ನು ಮಾಡಿಕೊಂಡು ಲೈನ್ಸನ್ನು ಡ್ರಾ ಮಾಡಿಕೊಂಡೆ. ಇವಾಗ ಬ್ಯಾಕ್ ಡಾಟ್ಸ್ಗೋಸ್ಕರ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ವಿಡಿಯೋಲಿ ತೋರಿಸ್ತಿರೋ ರೀತಿ ನಾವು ಹಾಫ್ಗೆ ಫೋಲ್ಡ್ ಮಾಡಿಕೊಂಡು ಡಾಟ್ಸನ್ನು ಮಾರ್ಕ್ ಮಾಡಿಕೊಂಡು ನಾವು ಡ್ರಾ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನೋಡಿದ್ರಲ್ವ ಬ್ಯಾಕ್ ಪಾರ್ಟ್ ಎಷ್ಟು ಈಸಿಯಾಗಿ ಮಾರ್ಕಿಂಗನ್ನು ಮಾಡಿಕೊಂಡು ನಾವು ಕಟ್ಟಿಂಗನ್ನು ಮಾಡ್ಕೊಳ್ತಾ ಇದ್ದೀವಿ ಅಂತ. ನೆಕ್ಸ್ಟು ಫ್ರಂಟ್ ಪಾರ್ಟ್ ಯಾವ ರೀತಿ ನಾವು ಮಾರ್ಕಿಂಗ್ ಮಾಡಿಕೊಂಡು ಕಟ್ಟಿಂಗನ್ನು ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನೋಡೋಣ. ನೋಡಿ, ಫಸ್ಟಿಗೆ ಬ್ಯಾಕ್ ಪಾರ್ಟನ್ನು ನಾವು ಕಟ್ ಮಾಡ್ಕೊಂಡಿದ್ದೀವಲ್ಲ, ಆ ಒಂದು ಬ್ಯಾಕ್ ಪಾರ್ಟ್ನ ಈ ರೀತಿ ವಿಡಿಯೋಲಿ ತೋರಿಸ್ತಿರೋ ರೀತಿ ನಾವು ಆ್ಯಸ್ ಇಟ್ ಈಸ್ ಹೇಗಿದೆಯೋ ಹಾಗೆಯೇ ಇಟ್ಕೊಂಡು ಒಂದು ಡ್ರಾ ಮಾಡ್ಕೊಬೇಕು. ಡ್ರಾ ಮಾಡಿಕೊಂಡು ನೆಕ್ಸ್ಟ್ ಏನೆಲ್ಲ ಚೇಂಜಸ್ ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಫ್ರಂಟ್ ಡೀಪು ನಮಗೆ ಎಷ್ಟಿದೆ ಅಷ್ಟು ಚೆಕ್ ಮಾಡಿಕೊಂಡು ಇಲ್ಲಿ ನಾವು ಮಾರ್ಕ್ ಮಾಡಿಕೊಂಡು ಲೈನ್ಸನ್ನು ಡ್ರಾ ಮಾಡ್ಕೊಬೇಕಾಗುತ್ತೆ. ಬ್ಯಾಕ್ ಡೀಪ್ಗೂ ಫ್ರಂಟ್ ಡೀಪ್ಗೂ ಡಿಫ್ರೆನ್ಸ್ ಇರುತ್ತಲ್ವ, ಅದನ್ನು ನೋಡಿಕೊಂಡು ನಾವಿಲ್ಲಿ ಮಾರ್ಕ್ ಮಾಡ್ಕೊಬೇಕು. ನೆಕ್ಸ್ಟು ಆರ್ಮೋಲ್ ಡೌನಿಂಗ್ಗೆ ನಾವು ರೌಂಡಿಂಗ್ಗೆ ಒಂದು 1/4 ಇಂಚಿನಷ್ಟು ಒಳಗಡೆಗೆ ನಾವು ಮಾರ್ಕ್ ಮಾಡ್ಕೊಬೇಕು. ನೆಕ್ಸ್ಟ್ ಫ್ರೆಂಡ್ಸ್, ಅದಾದಮೇಲೆ ಇವಾಗ ನಾವು ಹುಕ್ ಪಟ್ಟಿಯಿಂದ ನಾವು ಫ್ರಂಟ್ ಡೀಪ್ ಏನಿರುತ್ತೆ ಅಳತೆ ಬ್ಲೌಸಲ್ಲಿ, ಫ್ರಂಟ್ ಡೀಪಿಂದ ಹಿಡಿದು ನಾವು ಬೆಲ್ಟ್ ಅಟ್ಯಾಚ್ ಮಾಡ್ತೀವಲ್ಲ, ಅಲ್ಲಿವರೆಗೂ ಎಷ್ಟಿದೆ ಅಷ್ಟನ್ನು ನಾವು ಮೆಸರ್ ಮಾಡ್ಕೋಬೇಕು. ಇಲ್ಲಿ ನನಗೆ 4.5 ಇಂಚು ಆ ಒಂದು ಅಳತೆ ಬ್ಲೌಸಲ್ಲಿ ಇತ್ತು, ಅದಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ 1.5 ಇಂಚು ನಾವು 1.5 ಇಂಚ್ 1 ಇಂಚು ಮಾರ್ಕ್ ಮಾಡ್ಕೋಬೇಕು. ಯಾಕಂದರೆ ಸ್ಟಿಚ್ಚಿಂಗು ಪ್ಲಸ್ ಫ್ರಂಟಲ್ಲಿ ಡಾಟ್ ಬರುತ್ತಲ್ವ, ಅದಕ್ಕೆ ನೋಡಿಕೊಂಡು ನಾವು ಇಲ್ಲಿ ಮಾರ್ಕನ್ನು ಮಾಡ್ಕೋಬೇಕಾಗುತ್ತೆ. ಫಸ್ಟಿಗೆ ಮೆಜರ್ಮೆಂಟಲ್ಲಿ ಎಷ್ಟಿರುತ್ತೆ ಅಷ್ಟಿಗೆ ಒಂದು ಮಾರ್ಕ್ ಮಾಡಿಕೊಂಡೆ. ನೆಕ್ಸ್ಟು 1.5 ಇಂಚಿಗೆ ಇನ್ನು ಒಂದು ಮಾರ್ಕನ್ನು ಮಾಡಿಕೊಂಡೆ. ನೆಕ್ಸ್ಟು ಇಲ್ಲಿ ಆರ್ಮೋಲ್ ಡೌನಿಂಗ್ ಹತ್ರ ಕೂಡ ನಾವು ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೆ ಅಷ್ಟು ರೆಡಿ ಎಷ್ಟಿದೆ ಚೆಕ್ ಮಾಡಿಕೊಂಡು ಒಂದು ಮಾರ್ಕನ್ನು ಮಾಡಿಕೊಂಡೆ. ಮತ್ತು 1 ಇಂಚು 1.5 ಇಂಚು ಎಕ್ಸ್ಟ್ರಾ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಯಾಕೆಂದರೆ ಅಲ್ಲೂ ಕೂಡ ಡಾಟ್ ಬರುತ್ತೆ ಮತ್ತು ಸ್ಟಿಚಿಂಗಿಗೆ ಬೇಕಾಗುತ್ತಲ್ವ, ಸೊ ಹಂಗೆ. ನೆಕ್ಸ್ಟು
ಇವಾಗ ನಾನು ಚೆಸ್ಟ್ ಪಾಯಿಂಟ್ 10.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಶೋಲ್ಡರಿಂದ ಡೌನಿಗೆ 10.5 ಇಂಚಿಗೆ ಒಂದು ಮಾರ್ಕನ್ನು ಮಾಡಿಕೊಂಡೆ. ಇವಾಗ ನಾವು ಫಸ್ಟು ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಡೌನಿಗೆ, ಸೊ ಆ ಒಂದು ಲೈನನ್ನು ಡ್ರಾ ಮಾಡ್ಕೊಳ್ಳೋಣ. ನೆಕ್ಸ್ಟು ಇವಾಗ ನೋಡಿ ವಿಡಿಯೋಲಿ ತೋರಿಸ್ತಿರೋ ರೀತಿ 2 ಇಂಚಿಗೆ 1.5 ಇಂಚು, ಈ ಕಡೆಯಿಂದ 1.5 ಇಂಚು, ಈ ಕಡೆಯಿಂದ 2 ಇಂಚ್ಗೆ ಒಂದು ಮಾರ್ಕನ್ನು ಡ್ರಾ ಮಾಡ್ಕೊಳ್ಳೋಣ. ಇದು ಶೇಪ್ಗೋಸ್ಕರ ಈ ರೀತಿ ಡ್ರಾ ಮಾಡಿಕೊಂಡು ನಾವು ಇವಾಗ ನೆಕ್ಕನ್ನು ರೌಂಡ್ ಶೇಪಿಗೆ ಒಂದು ಡ್ರಾ ಮಾಡ್ಕೊಳ್ಳೋಣ. ಇವಾಗ ಡಾಟ್ಸನ್ನು ನಾವು ಡ್ರಾ ಮಾಡ್ಕೊಳ್ಳೋಣ. ನಾನು ಚೆಸ್ಟ್ ಪಾಯಿಂಟಿಗೆ 10.5 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೆ ಅಲ್ವಾ, ಅಲ್ಲಿಂದ ನೋಡಿ ವಿಡಿಯೋ ತೋರಿಸ್ತಿರೋ ರೀತಿ ನಾನು ಈ ರೀತಿ ಫ್ರೀ ಹ್ಯಾಂಡಲ್ಲೇ ಡ್ರಾ ಮಾಡ್ಕೊಳ್ತಾ ಇದ್ದೀನಿ ಡಾಟ್ಸು. ನೋಡಿ ಫ್ರೆಂಡ್ಸ್, ಈ ರೀತಿ ನಾವು 3 ಡಾಟ್ಸ್ಗೂ ಈಕ್ವಲ್ ಡಿಸ್ಟೆನ್ಸನ್ನು ಇಟ್ಟಿರಬೇಕು. ಸೊ ಇಲ್ಲಿ ನನಗೆ ಕರೆಕ್ಟಾಗಿ ಇದೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಬ್ಯಾಕ್ ಪಾರ್ಟ್ನ ಇಟ್ಬಿಟ್ಟು ಫ್ರಂಟ್ ಪಾರ್ಟ್ನ ಯಾವ ರೀತಿ ನಾವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡಬೇಕು ಅಂತ. ಸೊ ನಾನು ಯಾವ ರೀತಿ ಕಟ್ ಮಾಡ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಸೊ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತವಾಗ್ಲೂ ಕೇಳಿ, ನಾನು ಕ್ಲಾರಿಫೈ ಮಾಡಿ ಮತ್ತಷ್ಟು ವೀಡಿಯೋಸನ್ನು ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈಗ ಕ್ರಾಸ್ ಬೆಲ್ಟನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಫಸ್ಟಿಗೆ ನಾವು ಲೆಂತನ್ನು ಮಾರ್ಕ್ ಮಾಡಿಕೊಂಡು ಮತ್ತು ಎಷ್ಟೆಷ್ಟು ಮೆಜರ್ಮೆಂಟ್ ಇದೆ ಅದಕ್ಕಿಂತ 1/2 ಇಂಚು 3/4 ಇಂಚು ನಾವು ಎಕ್ಸ್ಟ್ರಾ ಮಾರ್ಕನ್ನು ಮಾಡಿಕೊಂಡು, ನೋಡಿ ಇಲ್ಲಿ ನನಗೆ 2 ಇಂಚಿತ್ತು, ನಾನು 2.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 2.5 2/4, ಇಲ್ಲಿ 3 ಇಂಚಿತ್ತು, ನಾನು 3.5 ಇಂಚಿಗೆ ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ನಾವು ಮಾರ್ಕನ್ನು ಮಾಡಿಕೊಂಡು ಶೇಪನ್ನು ಡ್ರಾ ಮಾಡ್ಕೋಬೇಕಾಗತ್ತೆ. ಸ್ಟಿಚಿಂಗಿಗೆ ನಾವು ಎಕ್ಸ್ಟ್ರಾ ಕ್ಲಾತನ್ನು ಇಟ್ಟು ಮಾರ್ಕನ್ನು ಮಾಡ್ಕೋಬೇಕಾಗತ್ತೆ. ಓಕೆ ಫ್ರೆಂಡ್ಸ್, ನೋಡಿ ತುಂಬ ಸಿಂಪಲ್ಲಾಗಿಯೇ ಮಾಡ್ಕೋಬೋದು. ಮೆಸರ್ಮೆಂಟಲ್ಲಿ ಏನಿರುತ್ತೆ ಅದಕ್ಕಿಂತ 1/2 3/4 ಇಂಚು ಎಕ್ಸ್ಟ್ರಾ ಇಟ್ಕೊಂಡು ನಾವು ಮಾರ್ಕನ್ನು ಡ್ರಾ ಮಾಡಿಕೊಂಡು ಕಟ್ ಮಾಡಿಕೊಂಡ್ರೆ ಆಯಿತು. ಇವಾಗ ಸ್ಲೀವ್ಸ್ಗೆ ಇವಾಗ ನಾವು ಫ್ರಂಟು ಬ್ಯಾಕು ಕಟ್ಟಿಂಗು ಮತ್ತು ಬೆಲ್ಟ್, ಕ್ರಾಸ್ ಬೆಲ್ಟು ರೆಡಿ ಆಯಿತು. ಈಗ ಉಳಿದಿರೋ ಕ್ಲಾತಲ್ಲಿ ಸ್ಲೀವ್ಸನ್ನು ಯಾವ ರೀತಿ ನಾವು ಕಟ್ ಮಾಡ್ಕೋಬೇಕು ಅಂತ ನೋಡಿ. ನಾರ್ಮಲಾಗಿ ನಮಗೆ ಇಷ್ಟು ಕ್ಲಾತ್ ಇದೆ, ನಾನು ಎಕ್ಸ್ಟ್ರಾ ಇಲ್ಲಿ ಕೆಳಗಡೆ ಏನು ಎಕ್ಸ್ಟ್ರಾ ಇಟ್ಟಿದ್ದೀನಲ್ವ, ಸೊ ಆ ಒಂದು ಎಕ್ಸ್ಟ್ರಾ 2 ಕ್ಲಾತನ್ನು ನಾನು ಇಟ್ಟಿದ್ದೀನಿ. ನಾರ್ಮಲಾಗಿ ಸಾಕಾಗಿಲ್ಲ ಅಂತಂದರೆ ನಾವು ಯಾವ ರೀತಿ ಜಾಯಿಂಟ್ ಮಾಡ್ಕೊಳ್ತೀವಿ ಆ ರೀತಿ ಜಾಯಿಂಟನ್ನು ಮಾಡ್ಕೊಳ್ಳೋಣ. ಇಲ್ಲಿ ಎಕ್ಸ್ಟ್ರಾ ಇರೋ ಕ್ಲಾತನ್ನು ನಾನು ಕಟ್ ಮಾಡಿ ತೆಗೆದೆ. ಮತ್ತು ಫ್ರೆಂಡ್ಸ್, ಇಲ್ಲಿ ನಾವು ಓಪನ್ ಇರೋದು ಅಪೋಸಿಟಲ್ಲಿರಲಿ, ಕ್ಲೋಸ್ ಇರೋದು ನಮ್ಮ ಸೈಡ್ಗಿರಲಿ. ನಾನು ಆ ರೀತಿ ಓಪನ್ ಇರೋದು ಅಪೋಸಿಟ್ ಇದೆ, ಕ್ಲೋಸ್ ಇರೋದು ನನ್ನ ಸೈಡ್ ಇದೆ. ಇಲ್ಲಿ ನಾನು ಸ್ಟ್ರೈಟ್ ಲೈನ್ಗೋಸ್ಕರ ಬಾಟಮಲ್ಲಿ ಸ್ಲೀವ್ ಲೆಂತ್ನ ಒಂದು ಬಾಟಮಲ್ಲಿ ಒಂದು ಲೈನನ್ನು ಡ್ರಾ ಮಾಡಿಕೊಂಡೆ. ಇಲ್ಲಿ ನೋಡಿ 10 ಇಂಚಿಗೆ ನನಗೆ ಲೆಂತ್ ಇದೆ. ಸ್ಲೀವ್ ಲೆಂತು 10 ಇಂಚಿದೆ. ನಾನು 1 ಇಂಚು ಸೇರಿಸ್ಕೊಂಡು 11 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ತೀನಿ. ಸ್ಲೀವ್ ಲೆಂತು 10 ಇಂಚಿತ್ತಲ್ವ, 1 ಇಂಚು ಸೇರಿಸ್ಕೊಂಡು 11 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ತೀನಿ. ಸ್ಲೀವ್ ಲೆಂತ್ನ ಬಾಟಮಲ್ಲಿ ಕೂಡ ನಾನು 1/2 ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೊಳ್ತೀನಿ. ನೆಕ್ಸ್ಟ್ ನೋಡಿ, ಇಲ್ಲಿ ನಾವು ಸ್ಲೀವ್ ಲೆಂತು 11 ಇಂಚ್ ಇಟ್ಟಿದ್ದೀವಲ್ಲ, ಇಲ್ಲಿ ಹಾರ್ಮೋಲ್ ಡೌನಿಂಗ್ ಹತ್ರ ನಾವು 3.5 ಇಂಚ್ ಡೌನಿಗೆ ಒಂದು ಮಾರ್ಕ್ ಮಾಡಿಕೊಂಡು ಲೈನನ್ನು ಡ್ರಾ ಮಾಡ್ಕೊಳ್ಳೋಣ. 3.5 ಇಂಚಿಗೆ ಡೌನ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಲೈನನ್ನು ಡ್ರಾ ಮಾಡಿಕೊಂಡೆ. ಇಲ್ಲಿ ನಾವು ಸ್ಲೀವ್ ಲೂಸನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀವಿ. ನಿಮ್ಮ ಒಂದು ಮೆಜರ್ಮೆಂಟಲ್ಲಿ ಸ್ಲೀವ್ ಲೂಸ್ ಎಷ್ಟಿರುತ್ತೆ ಅಷ್ಟನ್ನು ನೋಡಿಕೊಂಡು ಇಲ್ಲಿ ನೀವು ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟು 1.5 ಇಂಚು 2 ಇಂಚು ಮಾರ್ಜಿನ್ಗೋಸ್ಕರ ಕೂಡ ಮಾರ್ಕನ್ನು ಮಾಡಿಕೊಂಡು ನೋಡಿ, ಇಲ್ಲಿ ವಿಡಿಯೋದಲ್ಲಿ ತೋರಿಸಿರೋ ರೀತಿ ಲೈನ್ಸನ್ನು ಡ್ರಾ ಮಾಡ್ಕೋಬೇಕು. ನೆಕ್ಸ್ಟು ಇಲ್ಲಿ ನಾವು ಸ್ಲೀವ್ ಲೆಂತನ್ನು ಮಾರ್ಕ್ ಮಾಡಿರ್ತೀವಲ್ಲ, 1 ಇಂಚು 1.5 ಇಂಚ್ ಬಿಟ್ಟು ನಾವು ಸ್ಲೀವ್ನ ಒಂದು ಶೇಪನ್ನು ಡ್ರಾ ಮಾಡ್ಕೊಳ್ಳೋಣ. ನೋಡಿ, ವಿಡಿಯೋಲ್ಲಿ ತೋರಿಸ್ತಿರೋ ರೀತಿ ಈ ರೀತಿ ಶೇಪನ್ನು ಡ್ರಾ ಮಾಡಿಕೊಂಡೆ. ಸೊ ಸ್ಲೀವ್ಸ್ನ ಒಂದು ಮಾರ್ಕಿಂಗ್ ಕೂಡ ಕಂಪ್ಲೀಟ್ ಆಯಿತು. ಇವಾಗ ಕಟ್ಟಿಂಗನ್ನು ಮಾಡಿಕೊಂಡು ನಾನು ಸ್ಲೀವ್ಸ್ನ ಒಂದು ಈ ಕಟ್ಟಿಂಗ್ ಆದಮೇಲೆ ನಾವು ಫ್ರಂಟ್ಗೆ ಶೇಪ್ ಕಟ್ ಮಾಡಬೇಕಲ್ವ, ಅದನ್ನು ಕೂಡ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ನಾವು 1/4 ಇಂಚ್ ಗ್ಯಾಪ್ಗೆ ಒಂದು ಶೇಪನ್ನು ಡ್ರಾ ಮಾಡಿಕೊಂಡು ಫ್ರಂಟ್ ಶೇಪನ್ನು ಸ್ಲೀವ್ಸಲ್ಲಿ ನಾವು ಕಟ್ ಮಾಡ್ಕೊಳ್ಳೋಣ.
ನಾವು ಈ ಒಂದು ಶೇಪ್ ಬಂದ್ಬಿಟ್ಟು ಫ್ರಂಟಲ್ಲೇ ಕಟ್ ಮಾಡಬೇಕು ಫ್ರೆಂಡ್ಸ್. ಈ ಒಂದು ಶೇಪು ಫ್ರಂಟಿಗೆ ಬರೋ ಥರ ನಾವು ಸ್ಟಿಚಿಂಗಲ್ಲಿ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಕಟ್ಟಿಂಗ್ ಇಲ್ಲಿ ಲೈನಿಂಗಲ್ಲಿ ಫುಲ್ ಕಂಪ್ಲೀಟ್ ಆಯಿತು. ಇವಾಗ ನೋಡಿ ಈ ರೀತಿ ಬ್ಯಾಕು ಫ್ರಂಟು ಕ್ರಾಸ್ ಬೆಲ್ಟು ಸ್ಲೀವ್ಸು ಕಂಪ್ಲೀಟ್ ಆಯಿತು. ಈಗ ಮೇಯ್ನ್ ಬ್ಲೌಸ್ ಪೀಸ್ ಮೇಲೆ ಇಟ್ಬಿಟ್ಟು ಕಟ್ಟಿಂಗನ್ನು ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ನನ್ನ ಒಂದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಏನೇ ಒಂದು ಡೌಟ್ಸ್ ಇದ್ರೂ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ನೀವೇನಾದರೂ ಹೊಸದಾಗಿ ನನ್ನ ಒಂದು ಚಾನಲ್ಗೆ ವಿಸಿಟ್ ಮಾಡಿದರೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್. ನಾನು ಹಾಕೋ ಒಂದೊಂದು ವಿಡಿಯೋ ನೋಟಿಫಿಕೇಷನ್ನು ಫಸ್ಟ್ ನಿಮಗೇ ಬರುತ್ತೆ. ಸೊ ವೀಡಿಯೋಸನ್ನು ನೋಡ್ಬೋದು ಅಂತ ಹೇಳ್ತಾ ಇವಾಗ ನೋಡಿ ಫುಲ್ ಕಂಪ್ಲೀಟ್ ಆಯಿತು. ಲೈನಿಂಗ್ ಬ್ಲೌಸನ್ನು ಯಾವ ರೀತಿ ಕಟ್ಟಿಂಗನ್ನು ಮಾಡ್ಕೊಂಡ್ವಿ, ಮಾರ್ಕಿಂಗ್ ಮಾಡಿಕೊಂಡು ಅಂತ ಹೇಳ್ಬಿಟ್ಟು ನೋಡಿದ್ವಲ್ಲ. ಇವಾಗ ಮೇನ್ ಕ್ಲಾತ್ ಮೇಲೂ ಕೂಡ ಇಟ್ಟು ಕಟ್ಟಿಂಗ್ ಮಾಡಿ ಕಂಪ್ಲೀಟ್ ಆಗಿದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಿಚಿಂಗನ್ನು ತೋರಿಸ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.